ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾಯಿರಿ. ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಬೆಳಗ್ಗೆ ಎದ್ದು ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಸ್ನಾನ ಮುಗಿಸ್ಕೊಂಡು ಬಂದು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ದೊಡ್ಡ ದೇವ್ರ ರೂಮ್ ಏನಿಲ್ಲ, ಪುಟ್ಟದಾಗಿದೆ. ಅದರಲ್ಲೇ ನಾನು ದೇವ್ರ ಫೋಟೋನ ಇಟ್ಕೊಂಡು ಅಲ್ಲೇ ಪೂಜೆ ಮಾಡ್ಕೊಳ್ತಾ ಇರೋದು. ಸಪ್ರೇಟಾಗಿ ದೇವ್ರ ರೂಮು ಅಂತ ಏನಿಲ್ಲ ನಮಗೆ. ಸೋಕೇಶ್ ಇತ್ತಲ್ವಾ, ಅದರಲ್ಲೇ ನಾವು ದೇವ್ರ ಫೋಟೋನ ಇಟ್ಕೊಂಡು ಪೂಜೆ ಮಾಡ್ತಾ ಇರೋದು. ಹೊರಗಡೆ ನೋಡಿ ಸಿಕ್ಕಾಬಟ್ಟೆ ಇವತ್ತು ಮಳೆ ಅಂತೂ ತುಂಬ ಮಳೆ ಬರ್ತಾ ಇದೆ. ಹಾಗೆ ನಾನು ನಿನ್ನೆ ಒಂದು ಮ್ಯಾಟ್ ಮಾಡಿದ್ದೆ. ನಮ್ಮ ಮನೆಯವರು ಚೆನ್ನಾಗಾಗಿದೆ ಅಂತ ಅಂದರು. ಇದು ವೇಸ್ಟ್ ಕ್ಲಾತ್ ಎಲ್ಲ ಉಳಿದಿತ್ತಲ್ವ, ಅದರಲ್ಲಿ ಮಾಡಿರೋದು. ತುಂಬ ಹೊತ್ತಬೇಕು ಮಾಡೋಕ್ಕಂತೂ, ಸಿಕ್ಕಾಬಟ್ಟೆ ಹೊತ್ತಬೇಕು. ಈ ಮ್ಯಾಟ್ ಚೆನ್ನಾಗಾಗಿದೆ ಅನ್ನೋದಾದರೆ ಕಾಮೆಂಟ್ ಮಾಡಿ ಚೆನ್ನಾಗಿದೆ ಅಂತ. ಹಾಗೆ ನಾನು ಇದು ಹೇಗೆ ಮಾಡಿದ್ದು ಅಂತ ವಿಡಿಯೋ ಬೇಕು ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ನಾನು ಇವತ್ತು ತಿಂಡಿಗೆ ಹಾಗೆ ಕಡುಬು ಮತ್ತು ತರಕಾರಿ ಸಾಂಬಾರು ಮಾಡಿದ್ದೆ. ನಿನ್ನೆ ನುಗ್ಗೆಕಾಯಿ ತಂದಿದ್ರು ನಮ್ಮ ಮನೇಲಿ, ಹಾಗಾಗಿ ನುಗ್ಗೆಕಾಯಿ ಸಾಂಬಾರು ಮಾಡಿ ಮಕ್ಕಳಿಗೆ ಬಾಕ್ಸ್ ಎಲ್ಲ ಒನ್ ಬೈ ಒನ್ ಇಬ್ಬರಿಗೂ ಒಂದಾದ್ಮೇಲೆ ಒಂದು ರೆಡಿ ಮಾಡಿ ಎಲ್ಲ ಇಟ್ಕೊತಾ ಇದ್ದೆ. ಅಷ್ಟೊತ್ತಿಗೆ ಸ್ಕೂಲಿಗೆ ರಜೆ ಅಂತ ಹೇಳಿ ಮೆಸೇಜ್ ಬಂತು. ತುಂಬ ಮಳೆ ಇತ್ತು ಅಲ್ವ ಇವತ್ತು, ಹಾಗಾಗಿ ರಜೆ ಮಾಡಿ ನನ್ನ ಮಗನಿಗೆ ನೋಡಿ ಸ್ನ್ಯಾಕ್ಸು ಎಲ್ಲ ಮಾಡಿ ಹಾಕಿದ್ದೆ. ಹಾಗೆ ಕ್ಯಾರೆಟ್ ಹಲ್ವಾ ಮಾಡಿದ್ದೆ. ಗೆ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ಹಾಗಾಗಿ ಕ್ಯಾರೆಟ್ ಹಲ್ವಾ ಮಾಡಿ ಹಾಕ್ಕೊಟ್ಟಿದ್ದೆ. ಈಗ ರಜೆ ಆದಮೇಲೆ ಮನೇಲೇ ಕೂತ್ಕೊಂಡು ತಿನ್ನಬೇಕು. ನಾನು ಇವಾಗ ರೆಡಿಯಾಗಿದ್ದೀನಿ ಶಾಪಿಗೆ. ಮಕ್ಕಳು ಮನೇಲೇ ಇರ್ತಾರೆ, ಅವರಿಗೆ ಮನೇಲೇ ಬಿಟ್ಟು ನಾನಿವಾಗ ಶಾಪಿಗೆ ಹೊರಡಬೇಕು. ಫ್ರೆಂಡ್ಸ್, ಹಾಗೆ ನಾನಿವಾಗ ಹಾಕಿದ್ದೀನಿ ಅಲ್ವಾ ಡ್ರೆಸ್ಸು, ಅದನ್ನು ನಾನು ಹಳೇದು ಸ್ಯಾರಿಲಿ ಸ್ಟಿಚ್ ಮಾಡ್ಕೊಂಡಿದ್ದು. ಮದುವೆಯಲ್ಲಿ ನಮಗೆ ಕರ್ಕೊಂಡು, ಅಂದರೆ ಏನಿಲ್ಲ, ಮದುವೆಗಿಂತ ಫಸ್ಟ್ ಕರ್ಕೊಂಡೋಗಿ ಕೊಡ್ತಾರಲ್ವ ಸ್ಯಾರಿಯ ಗಿಫ್ಟು, ಆವಾಗ ನನಗೆ ಈ ಸ್ಯಾರಿ ಕೊಟ್ಟಿದ್ದು. ಅದು 12 ಇಯರ್ಸ್ ಆಯಿತು. ಇವಾಗ ಇದರಲ್ಲಿ ಡ್ರೆಸ್ ಹೊಲ್ಕೊಳ್ಳೋಣ ಅಂತ ಯಾಕೋ ಅನ್ನಿಸ್ತು ಮೊನ್ನೆ, ಹಾಗಾಗಿ ಹೊಲ್ಕೊಂಡಿದ್ದೀನಿ. ಹೇಗೆ ಕಾಣ್ತಾ ಇದೆ ನೋಡಿ. ಮಮ್ಮಿಗೆ ಅಂತ ನಾನು ಸ್ಟಿಚ್ ಮಾಡ್ಕೊಳ್ಳೋದು ತುಂಬ ಕಡಿಮೆ. ಮನ್ಸು ಬರಬೇಕು, ಫ್ರೀಯಾಗಿರಬೇಕು, ಆವಾಗ ನಾನು ಸ್ಟಿಚ್ ಮಾಡ್ಕೊಳ್ಳೋದು. ಇವಾಗ ನಾನು ಶಾಪಿಗೆ ಬಂದಿದ್ದೀನಿ. ಇವಾಗ ಸ್ಟೂಡೆಂಟ್ ಎಲ್ಲ ಬರ್ತಾರೆ. ನಾನಿವಾಗ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ಹೋಗುವಾಗ ಹಾಗೆ ಬಿಟ್ಟು ಹಾಗೆ ಹೋಗಿಬಿಡೋದು. ನಮ್ಮ ಮನೆಯವ್ರು ಬಂದು ಹೊರಗಡೆ ಬಾ ಅಂತ ಹೇಳ್ತಾರೆ, ಬಂದೆ ಅಂತ ತಕ್ಷಣ ನಾನು ಹಾಗೆ ಎಲ್ಲ ಕಸ ಎಲ್ಲ ಹಾಗೆ ಇರುತ್ತೋ ಹಾಗೆ ಬಿಟ್ಟು ಹೋಗ್ತೀನಿ. ಇವಾಗ ನಾನು ಎಲ್ಲ ಕ್ಲೀನ್ ಮಾಡಿ ಒರೆಸಿ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಇವಾಗ ಟೈಲರಿಂಗ್ ಸ್ಟೂಡೆಂಟ್ಸ್ ಇದ್ದಾರೆ, ಹಾಗಾಗಿ ಅವ್ರು ಬರೋಷ್ಟೊತ್ತಿಗೆ ನಾನು ಕ್ಲೀನ್ ಮಾಡ್ಕೊತೀನಿ. ಕರೆಕ್ಟು 10:30ಗೆ ಅವ್ರು ಬರ್ತಾರೆ. ಅವ್ರು ಬರೋದ್ರೊಳಗೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ವೀಡಿಯೋ ಮಾಡೋಕ್ಕೆ ಆಗಿಲ್ಲ, ನನಗೆ ವೀಡಿಯೋ ಮಾಡಿರಲಿಲ್ಲ. ಇವತ್ತು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ನಾನು ವಿಡಿಯೋ ಇಲ್ಲೊಂದ್ಸಲಿ ಮಾಡ್ಕೊಳ್ತಾ ಇದ್ದೀನಿ ಮಿರರಲ್ಲಿ. ನಾನು ಹೇಗೆ ಕಾಣ್ತಾ ಇದೆ ಡ್ರೆಸ್ ಅಂತ ಹೇಳಿ. ಚೆನ್ನಾಗಿ ಕಾಣ್ತಾ ಇದೆ ಅನ್ನೋದಾದರೆ ನಾನು ನೆಕ್ಸ್ಟ್ ಈ ಥರ ಡ್ರೆಸ್ ಸ್ಟಿಚ್ ಮಾಡ್ಕೊತೀನಿ. ಯಾಕೆ ಅಂದರೆ ನಾನು ಈ ಥರ ಸ್ಟಿಚ್ ಮಾಡಿ ಹಾಕ್ಕೊಂಡಿಲ್ಲ. ಈ ಥರ ಓಪನ್ ಟಾಪ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಇದು ಕಡಿಮೆ, ಇನ್ನು ನಾನು ಮಾಡಿ ಹಾಕ್ಕೊಳ್ಬೇಕು. ಹಾಗೆಯೇ ಒಳಗಡೆ ಇನ್ನೊಂದು ರೂಮ್ ಇದೆ ನಮ್ಮದು ಶಾಪಲ್ಲಿ. ಇದು ಒಂದೇ ರೂಮಲ್ಲ, ಈ ಕಡೆ ಇನ್ನೊಂದು ರೂಮ್ ಇದೆ. ಅಂದರೆ ನನ್ನ ಮಗ ಚಿಕ್ಕಲ್ಲಿದ್ದಾಗ ಬೇಕು ಅಂತ ಹೇಳಿ ಎಕ್ಸ್ಟ್ರಾ ಒಂದು ರೂಮ್ ತೊಗೊಂಡಿದ್ದು. ಅವನ್ನ ಇಲ್ಲೇ ಮಲಗಿಸ್ತಾ ಇದ್ದಿದ್ದು. ನಾನಂದರೆ ಡೆಲಿವರಿ ಆಗಿ ಪಾಪುಗೆ 4 ಮಂತ್ಸ್ ಇದ್ದಾಗಿಂದನೂ ನಾನು ಶಾಪಿಗೆ ಬರ್ತಾಯಿದ್ದೆ ಅಲ್ವಾ, ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಇನ್ನೊಂದು ರೂಮ್ ಬೇಕು ಅಂತ ಹೇಳಿ ಎಕ್ಸ್ಟ್ರಾ ತೊಗೊಂಡು ಇಲ್ಲಿ ನಾನು ಓವರ್ಲಾಕ್ ಮಿಷಿನ್ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ. ನನ್ನ ಮಗನ ಇಲ್ಲೇ ಮಲಗಿಸ್ತಾ ಇದ್ವಿ. ಇಲ್ಲೇ ಒಂದು ಜೋಲಿ ಕಟ್ಟಿ ಇಲ್ಲೇ ಮಲಗಿಸ್ತಾ ಇದ್ವಿ. ಆಮೇಲೆ ಸ್ಟೂಡೆಂಟ್ ಎಲ್ಲ ಬಂದರು, ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ನಾನು ಸಂಜೆ ವೀಡಿಯೋ ಮಾಡ್ತಾ ಇರೋದು. ನಾನು ಸ್ವಲ್ಪ ಚಿಕ್ಕಮಂಗ್ಳೂರು ಹೊರಟಿದ್ವಿ, ಒಂಚೂರು ಕೆಲಸ ಇತ್ತು. ಹಾಗಾಗಿ ನನ್ನ ಮಗಳು ನೋಡಿ, ಇದು ನಾನು ಡ್ರೆಸ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಇದರಲ್ಲೇ ಸ್ವಲ್ಪ ಬಟ್ಟೆ ಉಳಿದಿತ್ತು. ಹಾಗಾಗಿ ಅದರಲ್ಲಿ ಅವಳಿಗೊಂದು ಟಾಪ್ ಸ್ಟಿಚಿಂಗ್ ಮಾಡಿದ್ದೆ. ಆಗ ಚಿಕ್ಕಮಂಗ್ಳೂರು ಬಂದ್ವಿ. ನನ್ನ ಮಗಳಿಗೆ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗೋಕ್ಕಿತ್ತು, ಹಾಗಾಗಿ ಬಂದಿರೋದು. ನನ್ನ ಮಗ ಮಲ್ಕೊಬಿಟ್ಟಿದ್ದಾನೆ, ಹಾಗಾಗಿ ನಮ್ಮ ಮನೆಯವ್ರನ್ನೇ ಕಳಿಸಿದ್ದೆ. ಅಲ್ಲೆಲ್ಲ ಮುಗಿಸ್ಕೊಂಡು, ಹಾಗೆ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಬೇಕಲ್ವ, ಸ್ಕೂಲಿಗೆ ದಿನ ಹಾಕಿ ಕಳಿಸ್ಬೇಕಲ್ವ, ಹಾಗಾಗಿ ಸ್ನ್ಯಾಕ್ಸ್ ಏನು ಹಾಕೋವಾಗಿಲ್ಲ. ಹಾಗಾಗಿ ತಗೊಳ್ಳೋಣ ಅಂತ ಬಂದಿದ್ವಿ. ಇಲ್ಲಿ ತೊಗೊಂಡಾದ್ಮೇಲೆ ನನಗೆ ಒಂದು ಲಕ್ಷ್ಮೀ ಪೂಜೆ ಹತ್ತಿರ ಬಂತಲ್ವ, ಹಾಗಾಗಿ ಒಂದು ಕಳಿಸಬೇಕಿತ್ತು. ಹಾಗಾಗಿ ನೋಡ್ತಾ ಇದ್ದೆ ಯಾವ ಥರ ತಗೊಳ್ಳೋದು ಅಂತ ಹೇಳಿ. ನಮ್ಮ ಮನೆಯವರು ಕೂತ್ಕೊಂಡಿದ್ದಾರೆ. ನಾನು ಸುಮಾರು ಐಟಮ್ ಎಲ್ಲ ಬೇಕಿತ್ತು ನನಗೆ, ಹಾಗಾಗಿ ನೋಡ್ತಾ ಇದ್ದೆ. ಇದು ನಮ್ಮ ಮನೇಲಿ ಇದೆ, ಹಾಗಾಗಿ ನಾನು ಸ್ವಲ್ಪ ಕೊಡಪನ ಥರ ಈ ಥರದ್ದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನನಗೆ ಸ್ವಲ್ಪ ಚಿಕ್ಕದು ಅನ್ನಿಸ್ತು, ಹಾಗಾಗಿ ಬೇರೆ ಶಾಪಲ್ಲಿ ತೊಗೊಳ್ಳೋಣ ಅಂತ ಹೋದೆ. ಇವಾಗ ನನ್ನ ಮಗಳಿಗೆ ಪಾನಿಪುರಿ ಬೇಕು ಅಂತ ಹೇಳಿದರು, ಹಾಗಾಗಿ
ಪಾನಿಪುರಿ ತೊಗೊಂಡು ತಿಂದು ಇವಾಗ ನಮ್ಮ ಮನೆಯವ್ರು ಸ್ವಲ್ಪ ಸ್ಕಿನ್ ಡಾಕ್ಟರ್ ಹತ್ರ ಹೋಗೋಕ್ಕಿತ್ತು, ಹಾಗಾಗಿ ಇಲ್ಲಿಗೆ ಬಂದಿದ್ವಿ. ನನ್ನ ಮಗಳಂತೂ ಅವಳಿಗೆ ಬರೀ ಆಟನೇ ಆಗಿಬಿಟ್ಟಿದೆ. ಅಲ್ಲಿ ಒಂದು 2 ಮರ ಇದೆ, ತುಂಬ ಚೆನ್ನಾಗಿತ್ತು. ಅದರಲ್ಲಿ ನೋಡಿ ಫ್ಲವರ್ ಬಿದ್ದಿದ್ದು ಕೆಳಗಡೆ, ಅದನ್ನು ತೊಗೊಂಡು ಬಂದು ನನ್ನ ಮಗ ನಾನು ಕೊಡ್ತೀನಿ ಅಂತ, ಇವಳು ನಾನು ಕೊಡ್ತೀನಿ ಅಂತ, ಅವನೊಂದು ಫ್ಲವರು ಇವಳೊಂದು ಫ್ಲವರು ಇಟ್ಕೊಂಡು ಬಂದು ನನಗೆ ಕೊಡ್ತಾಯಿದ್ರು. ನಮಗಂತೂ 1 ಅವರ್ ಕಾದಿದ್ದೀವಿ. ಅಲ್ಲಿ ಇವಾಗೆಲ್ಲ ಮುಗೀತು. ಇವಾಗ ಇನ್ನು 7:30, ಲೇಟ್ ಆಗಿದ್ರೆ ನೈಟ್ ಊಟ ಮಾಡ್ಕೊಂಡು ಹೊರಡ್ತಾ ಇದ್ವಿ. ಅಷ್ಟೊತ್ತಿಗೆ ನಮ್ಮ ಮಾವನ ಮಗಳು ಸಿಕ್ಕಿದ್ಲು, ಹಾಗಾಗಿ ಅವಳನ್ನ ಕರ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಇವಾಗ ಹೊರಟ್ವಿ. ಇಲ್ಲೇ ಒಂದು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಹೋಗೋಣ ಅಂತ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡಿದ್ದೀವಿ. ಫ್ರೆಂಡ್ಸ್, ನನ್ನ ವಿಡಿಯೋನ ನಾನಿವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.